ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಸಂದೇಶ. ಪ್ರತಿ ಬಾರಿ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶವನ್ನು ನಿಮಗೆ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳದ ಮನುಷ್ಯರು ಆಳವಾದ ಪ್ರಪಾತಕ್ಕೆ ಬಿದ್ದು ಹೋಗುತ್ತಾರೆ. ಪ್ರತಿ ಬಾರಿಯೂ ನೀವು ತಪ್ಪು ಮಾಡಿದಾಗ ಬದುಕು ನಿಮಗೆ ಎಚ್ಚರಿಕೆಯ ಸಂದೇಶವನ್ನು ಖಂಡಿತ ನೀಡುತ್ತದೆ. ಆದರೆ ನೀವು ಅದನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳದೆ ಆಳವಾದ ಪ್ರಪಾತಕ್ಕೆ ಬಿದ್ದು ಚಿಂತೆಯಲ್ಲಿ ಮುಳುಗುತ್ತೀರಾ. ಹರಿ ಇಲ್ಲದೆ ಈ ಧರೆಯೇ ಇಲ್ಲ, ಭಗವಂತನಿಲ್ಲದೆ ನಾವೂ ಇಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳನ್ನು? ನೀವು ಸ್ವೀಕರಿಸುವ ನೋವನ್ನು ನೀವು ನಿಯಂತ್ರಿಸದೇ ಇರಬಹುದು, ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀವು ಖಂಡಿತ ನಿಯಂತ್ರಿಸಬಹುದಾಗಿದೆ. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿಡುವುದಕ್ಕೆ ಹೇಳುತ್ತದೆ. ಈ ನೋವು ಖಂಡಿತ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಖಂಡಿತ ನಿಲ್ಲುತ್ತದೆ. ಈ ಕಠಿಣ ಸಮಯವು ಹಾದು ಹೋಗುತ್ತದೆ. ಚಿಂತಿಸಬಾರದು. ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದುವರಿಯಿರಿ. ನಿಂತಲ್ಲೇ ನಿಂತರೆ ಜೀವನ ನಡೆಯುವುದಿಲ್ಲ. ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ತುಂಬ ಇದೆ. ಗುರಿಯನ್ನು ಕನಸೆಂದರೆ ನಿದ್ದೆ ಮಾಡಿದಾಗ ಬರುವುದಲ್ಲ. ನಿಜವಾದ ಗುರಿ ಎನ್ನುವ ಕನಸು ನಿದ್ದೆ ಮಾಡಲು ಖಂಡಿತ ಬಿಡುವುದೇ ಇಲ್ಲ. ಯಾರಾದರೂ ನಮಗೆ ಕೆಡುಕನ್ನು ಮಾಡಿದರೆ ಅದು ಅವರ ಕರ್ಮ. ಯಾರ ಕೆಡುಕನ್ನು ಬಯಸದೇ ಇರುವುದು ನಮ್ಮ ಧರ್ಮವಾಗಲಿ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಿ ಹೋಗುವುದರ ಜೊತೆಗೆ ಖುಷಿಯು ಕಳೆದು ಹೋಗುತ್ತದೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತೂ ಶಾಶ್ವತವಾಗಿ ಇರುವುದಿಲ್ಲ, ಆದರೆ ಸತ್ಯದ ದಾರಿ ಯಾವತ್ತಿಗೂ ಶಾಶ್ವತವಾಗಿ ಇರುವಂಥದ್ದಾಗಿದೆ. ಎಲ್ಲರಿಗಿಂತ ನಾನು ಕೆಳಗಿದ್ದೇನೆ ಎಂದು ದುಃಖ ಪಡಬೇಡ. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಅಲ್ಲವೇ ನಿಮಗೆ ಸಿಗುವುದು? ಸತ್ಯಯುಗ. ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂತೆ. ತ್ರೇತಾಯುಗ. ನಾನು ಚೆನ್ನಾಗಿರಬೇಕು, ನನ್ನವರೂ ಚೆನ್ನಾಗಿರಬೇಕು. ದ್ವಾಪರಯುಗ. ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು. ಇನ್ನು ಕಲಿಯುಗ. ನನಗೆ ಮಾತ್ರ ಒಳ್ಳೆಯದಾಗಬೇಕು, ಬೇರೆಯವರಿಗೆ ಕೆಟ್ಟದ್ದಾಗಬೇಕು. ಸಂತೋಷವಾಗಿರು. ಎಲ್ಲವೂ ಒಳ್ಳೆಯದು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನೀವು ಎಲ್ಲದರ ಉತ್ತಮ ಭಾಗವನ್ನು ಖಂಡಿತ ನೋಡಬಹುದು ಎಂದು. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವವರಿಗಿಂತ ಬದುಕಿದ್ದಾಗ ನಮ್ಮ ಮನಸ್ಸಿಗೆ, ನಮ್ಮ ಭಾವನೆಗಳಿಗೆ ಬೆಂಕಿ ಹಚ್ಚುವವರೇ ಜಾಸ್ತಿ. ನೋಯಿಸುವವರಿಗೆ ಶಿಕ್ಷೆ, ನೋವು ಉಂಡವರಿಗೆ ರಕ್ಷೆ. ಮಾನ, ಪ್ರಾಣ, ದಾನ, ಧ್ಯಾನ ಎಲ್ಲವೂ ಭಗವಂತನ ವರದಾನ. ಮರೆಯಬೇಡಿ. ಬದಲಾದವರ ಜೊತೆ ಬದಲಾಗುತ್ತಲೇ ಇರಬೇಕು ನೀವು ಕೂಡ. ನೀವೇ ಬೇಕು ಎನ್ನುವವರು ಜೊತೆ ಖಂಡಿತ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಜೀವನದಲ್ಲಿ ಯಾವತ್ತೂ ನಟಿಸಲು ಹೋಗಬೇಡಿ. ಒಮ್ಮೆ ನಟನೆ ಅಭ್ಯಾಸವಾಗಿ ಬಿಟ್ಟರೆ ಅದು ಜೀವನ ಪೂರ್ತಿ ನೀವು ನಟನೆಯನ್ನ ಬಿಡದೇ ಇರುವ ರೀತಿ ಮಾಡುತ್ತದೆ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನಾವಶ್ಯಕವಾದ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ವಿ ಹೆಜ್ಜೆಯೆಡೆಗೆ ಶ್ರೀಕೃಷ್ಣ ಪರಮಾತ್ಮ ನೀಡಿರುವ ಈ ಬಂಗಾರದಂತಹ ಮಾತುಗಳನ್ನು ಅನುಸರಿಸಿ ನೀವು ನಡೆದರೆ ಜೀವನವೊಂದು ಸುಖಮಯವಾಗಿ ಇರುತ್ತದೆ, ಸುಂದರವಾಗಿಯೂ ಖಂಡಿತ ಇರುತ್ತದೆ. ನೀವು ಇಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ. ಹಾಗೆ ಇನ್ನಷ್ಟು ದೂರ ಮುನ್ನುಗ್ಗಲು
ಪ್ರಯತ್ನ ಪಡಿ. ಯಾಕೆ ಗೊತ್ತಾ, ನಿಮಗಿಂತ ಬಲಶಾಲಿಗಳು ಇಲ್ಲಿ ಯಾರಿರಲು ಸಾಧ್ಯ? ಇಷ್ಟೆಲ್ಲ ಕಷ್ಟಗಳಿದ್ದರೂ ಇಷ್ಟು ಮುಂದೆ ಬಂದಿದ್ದೀರಾ ನೋವುಗಳನ್ನು ನುಂಗಿ ಎಂದರೆ ಖಂಡಿತ ನೀವು ಶಕ್ತಿವಂತರೇ ಎಂದರ್ಥ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದೇ ಇರುವುದು ಜೀವನದಲ್ಲಿನ ದೊಡ್ಡ ಸೋಲು. ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಿನಲ್ಲಿ ಕತ್ತಲನ್ನು ಮಾತ್ರ ಮಾಡಬೇಡಿ. ಸಕಲವನ್ನು ತಿಳಿದುಕೊಂಡು ಸರ್ವಜ್ಞನೆಂದು ಪೌರುಷ ಕಟ್ಟಿಕೊಳ್ಳುವವರು ಏನನ್ನೂ ತಿಳಿದಿರುವುದಿಲ್ಲ. ಏಕೆಂದರೆ ಸರ್ವಜ್ಞವನ್ನು ಸರ್ವವನ್ನು ಅರಿತಿದ್ದವರು ಅರಿಯದಂತಿರುವುದೇ ಸರ್ವಜ್ಞನ ಗುಣವೆಂಬುದನ್ನು ಅವರು ಅರಿತಿರುವುದಿಲ್ಲ. ಐಶ್ವರ್ಯಗಳಲ್ಲಿ ಉತ್ತಮವಾದುದು ಎಂದರೆ ಜ್ಞಾನವಾಗಿದೆ, ಸಂಪತ್ತಿನಲ್ಲಿ ಆರೋಗ್ಯವಾಗಿದೆ, ಸುಖಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸುಖವೆಂದರೆ ಅದು ಅತೀಂದ್ರಿಯವಾದ ಸುಖ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸುವುದಕ್ಕೆ ನೀವು ಯಾವಾಗಲೂ ನಿರ್ಭಯರಾಗಿರಿ. ನೀವೇ ಸತ್ಯವಂತರಾಗಿರಿ. ಕರ್ಮದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಗಳೂ ಅಷ್ಟೇ, ಅವು ಸಹ ಶಾಶ್ವತವಾಗಿ ಇರುವುದಿಲ್ಲ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ನಿಮ್ಮ ಶತ್ರುವೂ ಆಗಿರಬಹುದು. ನೀವು ಹೇಗೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುತ್ತೀರಾ ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದೆ ಇದ್ದಾಗ ಪ್ರಸ್ತುತವನ್ನು ಉತ್ತಮಗೊಳಿಸುವತ್ತ ನೀವೇ ಗಮನ ಹರಿಸಿ. ನಿಮ್ಮ ಜವಾಬ್ದಾರಿಗಳಿಂದ ನೀವೆಲ್ಲಿಗೂ ಓಡಿ ಹೋಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಜವಾಬ್ದಾರಿಗಳನ್ನು ಧೈರ್ಯವಾಗಿಯೇ ಎದುರಿಸಲು ಪ್ರಯತ್ನ ಪಡಿ. ಇವು ನಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಕಲಿಸುವಂತಹ ಜೀವನದ ಪಾಠಗಳಾಗಿವೆ. ನಿಮಗೆ ಶ್ರೀಕೃಷ್ಣನಲ್ಲಿ ನಂಬಿಕೆ ಇದ್ದರೆ ಬದುಕಲು ಕೇವಲ 3 ಪದಗಳು ಸಾಕು: ಭಕ್ತಿ, ಶರಣಾಗತಿ ಮತ್ತು ಶಾಂತಿ. ಕೆಲವೊಮ್ಮೆ ಮುಂದೆ ಸಾಗಲು ಉತ್ತಮ ಮಾರ್ಗವೆಂದರೆ ಹಿಂದೆ ಉಳಿದಿರುವುದನ್ನು ಬಿಟ್ಟು ಬಿಡುವುದು ಆಗಿದೆ. ತಾಳ್ಮೆಯಿಂದ ಇರು. ನೀನು ಪಡುತ್ತಿರುವ ಕಷ್ಟಗಳಿಗೆ ಖಂಡಿತ ಒಳ್ಳೆ ದಿನ ಬಂದೇ ಬರುತ್ತದೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಲ ಪರಿಹರಿಸುವ ಪ್ರಯತ್ನ ಬೇಡ. ಒಂದರ ನಂತರ ಇನ್ನೊಂದರಂತೆ ಪರಿಹರಿಸುವ ಪ್ರಯತ್ನ ಮಾಡಿದರೆ ಸಫಲತೆ ಖಂಡಿತ ಸಿಗುತ್ತದೆ. ಅಂತಹ ಅಮೃತನೇ ವಿಷ ಬಂದ ಮೇಲೆ ಬಂದಿದ್ದು. ಅಂಥದ್ದರಲ್ಲಿ ಕಷ್ಟಗಳು ಬಂದ ಮೇಲೆ ಒಳ್ಳೆ ಕಾಲ ಬಾರದೇ ಇರುತ್ತದೆಯೇ? ಸ್ವಲ್ಪ ಸಮಯ ಕಾಯಬೇಕು, ಖಂಡಿತ ಬಂದೇ ಬರುತ್ತದೆ. ನಂಬಿದವರೆಲ್ಲ ನಮ್ಮವರಾಗುವುದಿಲ್ಲ, ಹಾಗೆಯೇ ನಮ್ಮವರನ್ನೆಲ್ಲ ನಂಬೋದಕ್ಕೂ ಆಗುವುದಿಲ್ಲ. ಸಂಭ್ರಮದಲ್ಲಿ ಮರೆತು ಬಿಡು, ಬೇಸರವಿಲ್ಲ. ಆದರೆ ಸಂಕಟದಲ್ಲಿ ಮರೆಯಬೇಡಿ, ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮನ್ನು ನಗಿಸುವವರು 100 ಜನ ಇದ್ದರೂ ಜಗತ್ತಿನಲ್ಲಿ ನಿಮ್ಮನ್ನ ಅಳಿಸದೇ ಇರುವವರು ಖಂಡಿತ ನಿಮ್ಮ ಆತ್ಮೀಯರಾಗಿರುತ್ತಾರೆ. ಅವರ ಸಂಕಟದಲ್ಲಿ ನೀವು ಮೌನ ವಹಿಸಬೇಡಿ. ಅಲ್ಲಿ ನಿಮ್ಮ ಸಹಾಯದ ಅವಶ್ಯಕತೆ ಖಂಡಿತ ಇರುತ್ತದೆ. ಬಯಕೆಗಳು ಪ್ರಧಾನವಾದಾಗ ಆತ್ಮದ ಪರಿಜ್ಞಾನ ಅತಿ ಕಡಿಮೆಯಾಗಿರುತ್ತದೆ. ನಗುವಿನಲ್ಲಿ ಜೊತೆಯಾಗುವ 100 ಜನಗಳಿಗಿಂತ ನಿಮ್ಮ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ. ನಿಯತ್ತಾಗಿ ಬದುಕುವವರಿಗೆ ಕಣ್ಣೀರು ಸರ್ವೇ ಸಾಮಾನ್ಯ. ಏಕೆಂದರೆ ನಿಯತ್ತಿನಿಂದ ನಡೆಯುವವರನ್ನ ಈ ಜಗತ್ತಿನಲ್ಲಿ ನೋಯಿಸುವವರೇ ಹೆಚ್ಚು. ಆದರೆ ಆ ಕಣ್ಣೀರಿಗೆ ಬೆಲೆ ಆ ಭಗವಂತ ಕೊಟ್ಟೇ ಕೊಡುತ್ತಾನೆ. ಮುಂದೊಂದು ದಿನ ನೀವು ಕಾಪಾಡಿಕೊಂಡು ಬಂದ ನಿಯತ್ತೆ ನಿಮ್ಮನ್ನ ಕಾಪಾಡುತ್ತದೆ. ಭಗವದ್ಗೀತೆಯ 1ನೇ ಅಧ್ಯಾಯದಿಂದ ನಾವು ಈ ಪಾಠಗಳನ್ನು ಕಲಿಯಬಹುದು. ಮಹಾಭಾರತ ಯುದ್ಧದ ಆರಂಭವನ್ನು ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ಹೇಳಿಕೊಡಲಾಗಿದೆ. ಹಾಗೆಯೇ ಭಗವದ್ಗೀತೆಯ 1ನೇ ಅಧ್ಯಾಯದಿಂದ ನಾವು ಈ ಪಾಠಗಳನ್ನು ಖಂಡಿತ ಕಲಿತುಕೊಳ್ಳಬೇಕು.
ಹಾಗಾದರೆ ಆ ಪಾಠಗಳೇನು? ಇಲ್ಲಿದೆ ನೋಡಿ. 1. ಉತ್ತಮ ಮನಸ್ಥಿತಿಯನ್ನ ಯಾವಾಗಲೂ ಹೊಂದಿರಬೇಕು. ನಾವು ದುರ್ಯೋಧನನ ಬಗ್ಗೆ ಯೋಚಿಸಿದಾಗಲೆಲ್ಲ ಅವನು ಅಸೂಯೆತನದಿಂದ ಕೂಡಿರುವ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಾಣಿಸಿಕೊಳ್ಳುತ್ತಾನೆ. ದುರ್ಯೋಧನನಲ್ಲಿ ಮಾತ್ರವಲ್ಲ, ನಮ್ಮಲ್ಲೂ ಸಹ ಅಸೂಯೆಯ ಗುಣವಿರುತ್ತದೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಾವು ಸ್ಥಿರವಾದ ಮನಸ್ಥಿತಿಯನ್ನ ಹೊಂದಬೇಕೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇತರರ ಮೇಲೆ ಅಸೂಯೆ ಪಟ್ಟಷ್ಟು ನಮಗೆ ತೊಂದರೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ. ಎಂದಿಗೂ ನಾವು ಇತರರ ಮೇಲೆ ಅಸೂಯೆ ಪಡಬಾರದು ಹಾಗೂ ಸ್ಥಿರ ಮನಸ್ಸನ್ನ ಹೊಂದಬೇಕೆನ್ನುವ ಪಾಠವನ್ನು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ಕಲಿತುಕೊಳ್ಳಬಹುದು. ಇನ್ನು ಕಲಿಯುವಿಕೆ ಯಾವಾಗಲೂ ನಿರಂತರವಾಗಿ ಇರಬೇಕು. ನಾವು ಎಷ್ಟೇ ಕಲಿತರೂ ಏನನ್ನೇ ತಿಳಿದುಕೊಂಡರೂ ಅದು ಪರಿಪೂರ್ಣವಲ್ಲ. ಕಲಿಕೆ ಎಂದಿಗೂ ಪರಿಪೂರ್ಣವಾಗಲು ಸಾಧ್ಯವಿಲ್ಲ. ನಾವೆಷ್ಟೇ ಕಲಿತರೂ ಮತ್ತಷ್ಟು ಕಲಿಯುವುದಕ್ಕೆ ಸಾಕಷ್ಟು ವಿಚಾರಗಳು ಇದ್ದೇ ಇರುತ್ತದೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಜೀವನದ ಬಗ್ಗೆ ಸದಾ ಕುತೂಹಲವಿತ್ತು. ಅವರು ಜೀವಮಾನವಿಡೀ ವಿದ್ಯಾರ್ಥಿಯಾಗಿರಲು ಬಯಸಿದ್ದರು. ಇದೇ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸ್ನೇಹವನ್ನ ಮಾಡಿದ್ದರು. ಶ್ರೀಕೃಷ್ಣನಿಗೆ ಶರಣಾಗುವ ಮೂಲಕ ಭಗವಂತನಿಂದ ಎಲ್ಲ ರೀತಿಯ ಜ್ಞಾನವನ್ನ ಪಾಂಡವರು ಪಡೆದುಕೊಳ್ಳುತ್ತಿದ್ದರು. ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವುದಕ್ಕೆ ಎಲ್ಲ ಕೆಲಸಗಳನ್ನ ಮಾಡಬೇಕು. ನಾವು ಯಶಸ್ವಿ ಜೀವನವನ್ನ ಹೊಂದಬೇಕಾದರೆ ಕೆಲಸದಲ್ಲಿ ಪ್ರತಿಷ್ಠೆಯನ್ನ ಲೆಕ್ಕಿಸಬಾರದು. ಆ ಕೆಲಸ ಚಿಕ್ಕದೋ ಅಥವಾ ದೊಡ್ಡದೋ ಅದನ್ನ ಮಾಡಿ ಮುಗಿಸುವ ಛಲವನ್ನ ಹೊಂದಿರಬೇಕು. ಉದಾಹರಣೆಗೆ, ಅರ್ಜುನನು ಕೃಷ್ಣನನ್ನು ತನ್ನ ಸಾರಥಿಯಾಗಲು ಹೇಳಿದಾಗ ಕೃಷ್ಣ ಸಂತೋಷದಿಂದ ತನ್ನ ಪ್ರಸ್ತಾಪವನ್ನ ಒಪ್ಪಿಕೊಂಡಂತೆ. ನಾನೇ ಪರಮಾತ್ಮ, ನಾನೇ ದೇವರು, ನಾನೇಕೆ ಸಾರಥಿಯ ಪಾತ್ರವನ್ನು ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದವನಲ್ಲ ಆ ಭಗವಂತ. ಹಾಗೆಂದು ಎಂದಿಗೂ ಹಿಂದೆ ಸರಿದವನೂ ಅಲ್ಲ. ಕೆಲಸದಲ್ಲಿನ ಜಯದ ಬಗ್ಗೆ ಮಾತ್ರವೇ ಕೃಷ್ಣ ಯಾವಾಗಲೂ ಯೋಚಿಸುತ್ತಾ ಇದ್ದನು. ಭಗವದ್ಗೀತೆಯ ಮೊದಲನೇ ಅಧ್ಯಾಯವು ಯುದ್ಧದ ಆರಂಭವನ್ನ ಸೂಚಿಸುತ್ತದೆ. ಯುದ್ಧವನ್ನು ಹೇಗೆ ಆರಂಭ ಮಾಡಬೇಕು, ಯಾವ ರೀತಿಯಲ್ಲಿ ಆರಂಭಿಸಬೇಕು ಎಂದು ಈ ಪಾಠಗಳು ಅರ್ಜುನನಿಗೆ ಸಹಾಯ ಮಾಡಿದವು. ಮತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಾವು ಈ 3 ತತ್ವಗಳನ್ನು ಅಥವಾ ಸಂದೇಶಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮವಾದ ಜೀವನವನ್ನು ನಾವು ಕೂಡ ನಡೆಸಬಹುದು. ಹಾಗೆ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅನ್ವಯಿಸಿಕೊಳ್ಳಬಹುದಾದಂತಹ ಈ ಪಾಠಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಭಗವದ್ಗೀತೆಯು ನಮಗೆ ಉತ್ತಮ ಜೀವನವನ್ನು ನಡೆಸುವುದಕ್ಕೆ ದಾರಿದೀಪವಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವ ಎಷ್ಟೋ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ಖಂಡಿತ ಹೊಂದಬಹುದು. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ನನ್ನ ಸ್ವಂತ ಸಹೋದರರನ್ನು ಕೊಂದು ಜಯವನ್ನ ಪಡೆದರೂ ಅದು ನನಗೆ ಸಂತೋಷವನ್ನ ನೀಡುವುದಿಲ್ಲ, ಆದರೆ ಪಶ್ಚಾತ್ತಾಪವನ್ನ ಮಾತ್ರ ನೀಡುತ್ತದೆ ಎಂದು ಕೃಷ್ಣನ ಬಳಿ ಬೇಸರ ಹೇಳಿಕೊಂಡಾಗ ಭಗವದ್ಗೀತೆಯ ಈ ಮೊದಲನೇ ಅಧ್ಯಾಯ ಸಹೋದರರ ನಡುವಿನ ಪ್ರೀತಿಯ ಪಾಠವನ್ನ ಹೇಳುತ್ತಿದೆಯೇ ಅಥವಾ ಸಹೋದರರ ನಡುವಿನ ಯುದ್ಧದ ಆರಂಭವನ್ನ ಸೂಚಿಸುತ್ತಿದೆಯೇ? ನಾವು ಹೇಗೆ ತಿಳಿದುಕೊಳ್ಳುತ್ತೇವೋ ಅದು ನಮ್ಮ ತಿಳುವಳಿಕೆಯಷ್ಟೇ. ಆದರೆ ಭಗವಂತ ಹೇಳಿರುವುದು ನಾವು ಯಾವಾಗಲೂ ಉತ್ತಮ ಮನಸ್ಥಿತಿಯನ್ನ ಹೊಂದಿರಬೇಕು, ಕಲಿಯುವಿಕೆ ಯಾವಾಗಲೂ ನಿರಂತರವಾಗಿರಬೇಕು, ಮತ್ತೆ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬೇಕಾದರೆ ಯಾವ ಕೆಲಸ ಬಂದರೂ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುವ
ಒಂದು ಉತ್ತಮ ಪಾಠವನ್ನ ಭಗವಂತ ನಮಗೆ ತಿಳಿಸಿಕೊಟ್ಟಿರುವುದಾಗಿದೆ. ಹಾಗಾಗಿ ಕೃಷ್ಣ ಪರಮಾತ್ಮನ ಈ ಸಂದೇಶಗಳು ಈಗಲೂ ನಮಗೆ ಅದ್ಭುತವಾದ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಶಕ್ತಿಯನ್ನ ಹೊಂದಿದೆ ಎಂದರೆ ಖಂಡಿತ ತಪ್ಪಾಗಲಾರದು. ಇನ್ನು ಭಗವದ್ಗೀತೆಯು ನಮಗೆ ಅತ್ಯುತ್ತಮ ಪಾಠಗಳನ್ನು ಹೇಳಿಕೊಡುವ ಇನ್ನೊಂದು ಉತ್ತಮ ಪಾಠವೆಂದರೆ ಅದು ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು ಹೇಗೆ ಎನ್ನುವುದರ ಕುರಿತಾಗಿದೆ. ಅಂದರೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದರೆ ಮನುಷ್ಯ ಯಶಸ್ವಿಯಾಗುವುದು ಖಚಿತ ಎಂದು ಹೇಳಲಾಗಿದೆ. ಹಾಗಾದರೆ ನಾವು ಹೇಗೆ ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು ಅನ್ನುವುದಕ್ಕೆ ಉತ್ತಮವಾದ ಪಾಠ ಇದೆ ನೋಡಿ. ಅರ್ಹತೆ ಮತ್ತು ದೋಷಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಮೌಲ್ಯಮಾಪನ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಒಬ್ಬ ವ್ಯಕ್ತಿಯು ತನ್ನ ಅರ್ಹತೆ ಮತ್ತು ದೋಷಗಳನ್ನು ಸ್ವತಃ ಮೌಲ್ಯಮಾಪನ ಮಾಡುವ ಮೂಲಕ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಬಹುದಾಗಿದೆ. ಹಾಗೆಯೇ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗ ಯಾವುದೇ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಅರ್ಹತೆ ಮತ್ತು ದೋಷಗಳನ್ನು ತಿಳಿದಾಗ ಮಾತ್ರ ತನ್ನ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬಹುದು. ಇನ್ನು ಕೋಪವನ್ನು ಪ್ರತಿಯೊಬ್ಬರೂ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಮನುಷ್ಯನು ಕೋಪವನ್ನು ನಿಯಂತ್ರಿಸಿಕೊಳ್ಳುವುದನ್ನು ಮೊದಲು ಕಲಿತಿರಬೇಕು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವ ಪಾಠವಾಗಿದೆ. ಏಕೆಂದರೆ ಕೋಪಗೊಂಡ ವ್ಯಕ್ತಿಯು ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ಕೋಪದಲ್ಲಿ ತಪ್ಪು ಕೆಲಸಗಳನ್ನು ಮಾಡುತ್ತಾನೆ. ಕೋಪದಲ್ಲಿ ಮಾಡಿದ ನಿರ್ಧಾರಗಳು ಸಾಮಾನ್ಯವಾಗಿ ತಪ್ಪಾಗಿಯೇ ಇರುತ್ತದೆ. ಆ ಬಳಿಕ ವ್ಯಕ್ತಿ ವಿಷಾದಿಸುತ್ತಾನೆ. ಆದ್ದರಿಂದ ನೀವು ಕೋಪಗೊಂಡರೆ ನಿಮ್ಮನ್ನು ಶಾಂತಗೊಳಿಸಿಕೊಳ್ಳುವುದರ ಕಡೆಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು ಎಂದಿದ್ದಾನೆ. ಇನ್ನು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ನಾವು ಶಕ್ತರಾಗಿರಬೇಕು. ಶ್ರೀಕೃಷ್ಣ ಈ ವಿಷಯದಲ್ಲಿ ಬಹಳ ಸೂಚಿತವಾದ ಮಾತುಗಳನ್ನು ಹೇಳಿಕೊಟ್ಟಿದ್ದಾನೆ ನಮ್ಮೆಲ್ಲರಿಗೂ. ಮನಸ್ಸು ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತದೆ, ಆದರೆ ಜೊತೆಗೆ ತುಂಬ ಚಂಚಲವಾಗಿಯೂ ಇರುತ್ತದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬೇಕು. ಮನಸ್ಸನ್ನು ನಿಯಂತ್ರಿಸುವ ವ್ಯಕ್ತಿ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಾನೆ, ತನ್ನ ಜೀವನದಲ್ಲಿ ವಿಜಯಶಾಲಿಯೂ ಆಗುತ್ತಾನೆ. ಆದರೆ ಮನಸ್ಸು ಚಂಚಲವಾಗಿ ಇರುವವರು ಯಾವಾಗಲೂ ಹಿಂದೆ ಬೀಳುತ್ತಾರೆ ಜೀವನದಲ್ಲಿ. ಮನುಷ್ಯ ಕರ್ಮದ ಫಲವನ್ನು ಖಂಡಿತ ಪಡೆಯುತ್ತಾನೆ. ಅಂದರೆ ಭಗವದ್ಗೀತೆಯಲ್ಲಿರುವ ಶ್ರೀಕೃಷ್ಣನ ಬೋಧನೆಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ಮದ ಫಲವನ್ನು ಖಂಡಿತ ಪಡೆದುಕೊಳ್ಳುತ್ತಾನೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಯೋಚನೆ ಮಾಡದೆ ತನ್ನ ಕೆಲಸದ ಮೇಲೆ ಮಾತ್ರವೇ ಗಮನ ಹರಿಸಬೇಕು. ಉತ್ತಮವಾದ ಕ್ರಮಗಳು ಯಾವಾಗಲೂ ಉತ್ತಮವಾದಂತಹ ಫಲಿತಾಂಶವನ್ನೇ ನೀಡುತ್ತದೆ ಎನ್ನುವುದು ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಒಂದು ಅದ್ಭುತವಾದ ಪಾಠವಾಗಿದೆ ನಮಗೆಲ್ಲರಿಗೂ. ಭಗವದ್ಗೀತೆಯನ್ನು ಜೀವನದ ಸಾರವೆಂದು ಹೇಳಲಾಗುತ್ತದೆ. ಕೌರವರು ಮತ್ತು ಪಾಂಡವರ ನಡುವೆ ಮಹಾಯುದ್ಧವು ನಡೆಯುವಾಗ ಅರ್ಜುನ ಕೌರವರ ಸೈನ್ಯದಲ್ಲಿನ ತನ್ನ ಸಂಬಂಧಿಕರನ್ನ ನೋಡಿ ಹತಾಶಗೊಳ್ಳುತ್ತಾನೆ. ಗಾಂಡೀವವನ್ನು ಅಂದರೆ ಬಿಲ್ಲು ಬಾಣಗಳನ್ನು ಕೆಳಕ್ಕೆ ಇರಿಸಿ ನನ್ನ ಸ್ವಂತ ಬಂಧುಗಳನ್ನು ಹೇಗೆ ಕೊಲ್ಲಲಿ ಎಂದು ಮನಸ್ಸಿನಲ್ಲಿ ಪ್ರಶ್ನೆ ಮಾಡಿಕೊಂಡು ಕೃಷ್ಣನ ಬಳಿ ಅದನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧದ ಈ ಸನ್ನಿವೇಶದಲ್ಲಿ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶಗಳನ್ನು ಈ ರೀತಿಯಾಗಿ ಬೋಧಿಸುತ್ತಾನೆ. ಇವು ಇಂದಿಗೂ ಜೀವನಕ್ಕೆ ಬಹಳ ಪ್ರಸ್ತುತವಾಗಿದ್ದು ಉತ್ತಮವಾದ ಮೌಲ್ಯಗಳನ್ನು ನಮಗೂ ಸಹ ಕಲಿಸಿಕೊಡುತ್ತದೆ. ನಾವು ಸಾಗುವ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನುವುದಕ್ಕಿಂತ
ನಮ್ಮ ಕಷ್ಟದಲ್ಲಿ ಯಾರು ಬಂದು ನಮ್ಮ ಕೈ ಹಿಡಿಯುತ್ತಾರೆ ಅನ್ನುವುದು ಬಹಳ ಮುಖ್ಯ. ಅಂದರೆ ಕಷ್ಟದಲ್ಲಿ ಸೋತಿರುವ ಜೀವಕ್ಕೆ ಹೆಗಲಾಗಿ ಯಾರು ನಿಲ್ಲುತ್ತಾರೋ ಅವರು ಮಾತ್ರವೇ ನಮಗೆ ಸ್ವಂತದವರಾಗುತ್ತಾರೆ ಮತ್ತೆ ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವವರು ಆಗುತ್ತಾರೆ. ಹಾಗಾಗಿ ಮನಸ್ಸನ್ನು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು ಎನ್ನುವುದನ್ನು ಯಾವಾಗಲೂ ನೆನಪಿಡಿ. ನೀವು ಆಸೆ ಪಟ್ಟಿದ್ದೆಲ್ಲವೂ ಸಿಗಲಿಲ್ಲವೆಂದು ಕೋಪ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಖುಷಿ ಪಡಿ, ಏಕೆಂದರೆ ಆ ದೇವರು ನೀವು ಆಸೆ ಪಟ್ಟಿರುವುದಕ್ಕಿಂತಲೂ ಸುಂದರವಾದ ಜೀವನವನ್ನು ಕೊಡುವುದಕ್ಕೆ ಯೋಚಿಸುತ್ತಲೂ ಇರಬಹುದು. ಹಾಗಾಗಿ ಯಾವುದನ್ನು ಅತಿಯಾಗಿ ತೆಗೆದುಕೊಳ್ಳದೆ ಸಮಾನವಾಗಿ ಸ್ವೀಕರಿಸಿ ನೋಡಿ. ಆಗ ಜೀವನ ಖಂಡಿತ ನಿಮಗೆ ಸುಖವಾಗಿಯೇ ಇರುತ್ತದೆ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವಂತಹ ಉತ್ತಮವಾದ ಹೃದಯವಂತಿಕೆ ನಿಮ್ಮಲ್ಲಿ ಇದ್ದರೆ ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕೆ ಆ ಭಗವಂತ ಯಾರಾದರೂ ರೂಪದಲ್ಲಿ ಬಂದು ನಿಮ್ಮ ಜೊತೆ ನಿಂತೇ ನಿಲ್ಲುತ್ತಾನೆ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯುವುದು ಎಷ್ಟು ಸುಲಭವೋ ಹಾಗೆಯೇ ನೀರಿನ ಮೇಲೆ ನೀರು ಅಂತ ಬರೆಯುವುದು ಅಷ್ಟೇ ಕಷ್ಟದ ಕೆಲಸ, ನೆನಪಿರಲಿ. ಅದೇ ರೀತಿ ಸಂಬಂಧಗಳನ್ನು ಮಾಡುವಾಗಲೂ ಹೀಗೆಯೇ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭವಾಗಿರುತ್ತದೆ. ಅದೇ ಆ ಸಂಬಂಧಗಳನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಯಾವುದೇ ಬಿರುಕುಗಳು ಮೂಡದಂತೆ ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟವಾಗುತ್ತದೆ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡುವುದನ್ನು ಮರೆತೇ ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ಅವನನ್ನು ನೋಡುತ್ತಿರುತ್ತದೆ ಎನ್ನುವುದನ್ನು ಅವನು ಅದೇಗೆ ಮರೆಯಲು ಸಾಧ್ಯ? ಯಾರಿಗೆ ಯಾವಾಗ ಏನನ್ನ ಕೊಡಬೇಕು, ಎಷ್ಟನ್ನ ಕೊಡಬೇಕು ಎಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದ್ದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ನಮ್ಮ ಬಳಿ ಶಾಶ್ವತವಾಗಿ ಉಳಿಯುವುದಿಲ್ಲ. ನೆನಪಿರಲಿ, ಯಾರಲ್ಲೂ ಏನನ್ನು ಅಪೇಕ್ಷೆ ಅತಿಯಾಗಿ ಮಾಡಬೇಡಿ. ಯಾಕಂದರೆ ಅಪೇಕ್ಷೆ ಅನ್ನುವುದು ಭಿಕ್ಷೆ ಬೇಡಿದ ಹಾಗೆ ಇರುತ್ತದೆ. ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿಲ್ಲದೆ ಇದ್ದರೂ ಸಂತೋಷವಾಗಿ ಇರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಲಭ್ಯಗಳಿದ್ದರೂ ದುಃಖಿಯಾಗಿಯೇ ಉಳಿಯುತ್ತಾನೆ. ತುಂಬ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆ ಮಾಡಿಯೇ ನೀಡಿರುವೆನು ನಿಮಗೆ ಈ ಜನ್ಮವನ್ನು. ನಮಗಾಗಿ ಯಾರೋ ಇದ್ದರೆ ಎನ್ನುವ ಭ್ರಮೆಗಿಂತ ನಮಗೆ ನಾವೇ ಎಲ್ಲ ಎಂಬುದೇ ಅಂತಿಮವಾದ ಸತ್ಯವಾಗಿದೆ. ಇದನ್ನ ಮರೆಯಬೇಡಿ. ನಿಮ್ಮನ್ನು ವಿನಾಕಾರಣ ನೋವಿನಿಂದ ಈ ದಿನ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವ ದಿನವೂ ಬರುತ್ತದೆ. ಆದರೆ ತಾಳ್ಮೆಯಿಂದ ಕಾದು ನೋಡಿ. ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಕೇವಲ ಒಂದು ಸ್ವಲ್ಪ ಸಮಯಕ್ಕೆ ಸಮಯಾವಕಾಶವನ್ನ ಕೊಟ್ಟು ಮೌನವಾಗಿದ್ದರೆ ಸಾಕು. ಭಗವಂತನೇ ನಿಮ್ಮ ಎಲ್ಲ ಕಣ್ಣೀರಿಗೂ ಒಂದು ಬೆಲೆಯನ್ನ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಳ್ಳಿ. ಮತ್ತೆ ಜೀವನದಲ್ಲಿ ಎಲ್ಲವನ್ನೂ ಮರೆತು ಮುಂದೆ ಮಾಡಬೇಕಾಗಿರುವುದ ಕಡೆಗೆ ಅಥವಾ ಮುಂದೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡುವುದನ್ನು ಕಲಿಯಿರಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು. ಹರೇ ಕೃಷ್ಣ.